ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬ ಎಲ್ಲ ಮುಗಿಸ್ಕೊಂಡು ಅಕ್ಕ ಬಾವ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಅವ್ರವ್ರ ಊರಿಗೆ ಹೊರಟ್ರು. ನಾವು ಅಜ್ಜಿ ಊರಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ನಾನು ಅಮ್ಮ ನನ್ನ ಮಗಳು 3 ಜನನೂ ಹೋಗಿದ್ವಿ. ನಮ್ಮಮ್ಮ ಮಾರ್ನಿಂಗೇ ಹೊರಟೋಗಿದ್ರು. ನಾವು ಒಂದು 3 o'clockಗೆ ನಾನು ನನ್ನ ಮಗಳು ಹೋದ್ವಿ. ಅಲ್ಲಿ 4 o'clockಗೆ ರೀಚ್ ಆದ್ವಿ. ನನ್ನ ಮಗಳು ಮಲ್ಕೊಬಿಟ್ಟಿದ್ಲು ಬಸ್ಸಲ್ಲಿ. ಇನ್ನೂ ಅವಳ ಕಣ್ಣಲ್ಲಿ ಹಾಗೆ ನಿದ್ದೆ ತುಂಬಿದೆ. ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು. ಇಲ್ಲಿ ಊಟ ಮಾಡಿರಲಿಲ್ಲ. ಅಜ್ಜಿ ಮನೆಯಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಮ್ಮ ರೈಸ್ ಬಾತು, ಅನ್ನ ಸಾಂಬಾರು, ಪಾಯಸ, ಹಪ್ಪಳ, ಸಂಡಿಗೆ ಎಲ್ಲ ಮಾಡಿ ಕಳ್ಳಹುಳಿ ಎಲ್ಲ ಮಾಡಿದ್ರು, ಹಾಕ್ಕೊಟ್ರು. ತಿಂದ್ಕೊಂಡು ಜಾತ್ರೆಗೆ ಬಂದ್ವಿ. ನನ್ನ ಮಗಳಂತೂ ಜಾತ್ರೆಗೆ ಬಂದರೆ ಅದು ತೊಗೊಡು ಇದು ತೊಗೊಡು ಅದು ತೊಗೊಡು ಆಟ ಸಾಮಾನು ತೊಗೊಡು ಮಮ್ಮಿ ಪ್ಲೀಸ್ ಅಂತ ಹೇಳ್ತಾಳೆ. ಅದು ಕೇಳೋದಕ್ಕೇ ಚೆಂದ. ಅದಕ್ಕೆ ಒಂದು ಆಟ ಸಾಮಾನು ತೊಗೊಳೋಣ ಅಂತ ಹೇಳ್ಬಿಟ್ಟು ಟೇಬಲ್ ಟೆನ್ನಿಸ್ದು ತೊಗೊಟ್ಟೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಜಾತ್ರೆಗೆ. ನಾನು ನನ್ನ ಮಗಳು ಹೋಗಿದ್ವಿ. ಹೆಂಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ತೆಗಿಸ್ಕೊಂಡಿದ್ದಾಳೆ. ಎಂಥ ಕಳ್ಳಿ ಗೊತ್ತಾ, ನನ್ನ ಹತ್ರನೂ ತೆಗಿಸ್ಕೊಂಡು ನಮ್ಮ ಅಮ್ಮನ ಹತ್ರನೂ ತೆಗಿಸ್ಕೋಬೇಕು ಅಂತ ಸ್ಕೆಚ್ ಹಾಕೋಳೆ. ಅವಳಿಗೆ ಟಾಯ್ಸ್ ಎಲ್ಲ ಕೊಡಿಸೋ ಅಷ್ಟರಲ್ಲಿ ದೇವರೇ ಬಂದ್ಬಿಟ್ಟಿದೆ. ನಾನು ನೋಡೇ ಇರಲಿಲ್ಲ ದೇವ್ರು ಬರೋದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡು ಬಂದಿದ್ದರು. ನೈಟು ಹೊರಡುವಾಗಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾಯಿದ್ರು ದೇವರು. ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ನೋಡಿ ದೇವ್ರು ಮಾತ್ರ ಅಲ್ಟಿ ದೇವರೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೇಬು, ಕಿತ್ತಳೆ ಮತ್ತು ಮೋಸಂಬಿ ಮತ್ತು 50 ರೂಪೀಸ್ದು ನೋಟಲ್ಲಿ ಹಾರ ಮಾಡಿದರು. ನೋಡಿ ನನ್ನ ಅಮ್ಮ ಬಂದ ತಕ್ಷಣ ಅವಳು ಆಟ ಸಾಮಾನು ತೊಗೊಡು ಅಂತ ಇಟ್ಕೊಂಡಿದ್ದಾಳೆ. ಇಲ್ಲಿದೆ ನನ್ನ ಕೈಲಿ ತಗೋ, ಅದು ಬೇಡ ಅಂತಂದರೂ ಬಿಡ್ತಾನೆ ಇಲ್ಲ ನಮ್ಮ ಅಮ್ಮನ. ಹಂಗೂ ಏನೋ ಒಂದು ಫ್ಯಾನ್ ಥರ ಬರ್ತಿತ್ತು, ಅದನ್ನು ತೆಗೆಸ್ಕೊಂಡು ದೇವ್ರ ಹತ್ರ ಹೋಗೋಣ, ಕೈ ಮುಕ್ಕೊಂಡು ಬರೋಣ ಬನ್ನಿ ಅಂತ ಅಂದಿದ್ದಕ್ಕೆ ನನ್ನ ಮಗಳು ಮಮ್ಮಿ ಧೂಪ ಹಾಕೋದ ನಡಿ ಅಂತ ಅಂದ್ಲು. ನಾನು ಹೇಳ್ಕೊಟ್ಟೇ ಇಲ್ಲ ಅವಳಿಗೆ, ಅವಳಿಗೆ ಹೇಳ್ತಿದ್ದಾಳೆ. ಆಮೇಲೆ ಅಜ್ಜಿನೂ ಬಂದರು. 4 ಜನನೂ ಸೇರಿ ಧೂಪ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡಮ್ಮ ತಾಯಿ ಅಂತ ಕೇಳ್ಕೊಂಡು ಜಾತ್ರೆ ನೋಡೋಕೆ ಹೋದ್ವಿ. ಜಾತ್ರೆಯಲ್ಲಿ ಈ ಕಡೆ ಹಳ್ಳಿ ಮರ ಇದೆ. ಆ್ಯಕ್ಚುಲಿ ಇದು ಕೆರೆ ಫುಲ್ಲು ಕೆರೆ ನೀರು ಇರ್ತಿತ್ತು. ನಾವು ಚಿಕ್ಕವರಿದ್ದಾಗಂತೂ ನಾನು, ನನ್ನ ತಂಗಿ, ನಮ್ಮ ಅಕ್ಕ ಜಾಸ್ತಿ ಬಂದಿದ್ದಾಳೇನೋ ನೆನಪಿಲ್ಲ, ಅಕ್ಕ ಮತ್ತು ನಮ್ಮ ಅಮ್ಮನ ತಮ್ಮ ಹೋಗೋದು. 3 ಜನ 4 ಜನನೂ ಹೋಗೋದು. ಮೀನಂತೆ ಬಟ್ಟೆಗಳ ಸೀರೆಗಳು ವೇಲು ಯಾವ್ದಾದ್ರು ಒಂದು ಎತ್ಕೊಳ್ಳೋದು, ಮೀನು ಹಿಡಿಯೋಕ್ಕೆ ಹೋಗೋದು, ಇಲ್ಲ ತಾವರೆ ಗಿಡ ಕಿತ್ಕೊಳ್ಳೋಕೆ ಹೋಗೋದು ಅದನ್ನೆಲ್ಲ ಮಾಡ್ತಿದ್ವಿ. ಅಲ್ಲಿ ನೀರು ಭಯ ಹಾಗೆ ಈ ಥರ ಬಂದು ತೋರಿಸ್ತಾರೆ. ತಾಯಿಗೆ ವೇಸ್ಟ್ ಹಬ್ಬ 8 ದಿನ ಊರೆಲ್ಲ ಸುತ್ತಾಕ್ತಾನೆ ಇರುತ್ತೆ ದೇವರು. ಅಲ್ಲಿ ತನಕ ಇವರು ಹಬ್ಬ ಸ್ಟಾರ್ಟ್ ಮಾಡ್ತೀನಿ ಅಂತ ಇದು ಮಾಡಿದಾಗ ಸಾರಿದಾಗ ಇಲ್ಲಿ ಯಾವುದೇ ರೀತಿ ಒಗ್ಗರಣೆ ಆಗಲಿ ಏನು ಹಾಕೋದೇ ಇಲ್ಲ. ಜಸ್ಟು ಹಂಗೆ ಸಾಂಬಾರಾಗಲಿ ಅಡುಗೆ ಆಗಲಿ ಒಗ್ಗರಣೆ ಇಲ್ಲದೇ ಮಾಡ್ಕೋತಾರೆ. ಇದರಲ್ಲಿ ಇನ್ನೊಂದು ಮೆಮರೀಸ್ ಅಂತಂದರೆ, ನಾನು ತುಂಬ ಚಿಕ್ಕವಳಾಗಿದ್ದಾಗ ನಾನು ನಮ್ಮ ಅಕ್ಕ ಬಂದಿದ್ವಿ ಜಾತ್ರೆಗೆ. ಇದೇ ಥರ ಜಾತ್ರೆಗೆ ಬಂದಿದ್ದಾಗ ನಾವು ಬಂಡಿ ಬರ್ತಾಯಿದೆ ಅಂತ ನಾವು ನೋಡಿಲ್ಲ. ಅಕ್ಕ ಫಸ್ಟ್ ಹೊರಟೋದ್ಲು. ಆಮೇಲೆ ನಾನು ಹೋಗೋಷ್ಟರಲ್ಲಿ ಬಂಡಿಗೆ ಇನ್ನೇನು ಸ್ವಲ್ಪ ಹೊತ್ತು ಇನ್ನೇನು ಸಿಗಾಕೊಬಿಡ್ತೀನೇನೋ ಅಂಥ ಟೈಮ್ಗೆ ಯಾರೋ ಬಂದು ಎಳ್ಕೊಂಡ್ರು. ಇಲ್ಲ ನಾನೇ ಮುಂದೆ ಪಾಸ್ ಆಗಿಬಿಟ್ಟೆ ಅಂತ ಅಂದ್ಕೊಂಡು ನಮ್ಮಮ್ಮ ಹೇಳ್ದಾಗ ಎಲ್ಲ ಹಂಗೆ ಸ್ವಲ್ಪ ನೆನಪಿದೆ. ನೋಡ್ಕೊಳಕ್ಕಾಗಲ್ವ ಚಿಕ್ಕ ಮಗುನ ಏನಾರೋ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಅಂತ. ಆದರೆ ಈ ಜಾತ್ರೆಯಲ್ಲಿ ಏನಾಗಿದೆ ಅಂತಂದರೆ ಹಸು ಏನು ಮಾಡಿಬಿಟ್ಟಿದೆ, ಮುಂದೆ ಫುಲ್ ಫಾಸ್ಟಾಗಿ ಹೋಗ್ಬಿಟ್ಟು 3 ಜನ ಹೆಣ್ಮಕ್ಳಿಗೆ ಏಟಾಗ್ಬಿಟ್ಟಿದೆ ನೋಡಿ. ನೈಟ್ ಹೊತ್ತು ಈ ಥರ ಅಲಂಕಾರ ಎಲ್ಲ ಮಾಡಿಕೊಂಡು ಆ ದೇವ್ರು ನೋಡೋದಕ್ಕೇ ಚೆಂದ. ಆ್ಯಕ್ಚುಲಿ ನಾವು ಹೊರಡಬೇಕು ಅಂದ್ಕೊಂಡೇ ಇದ್ದಿದ್ದು. ಅಮ್ಮ ಇರಿ ಹೋಗೋಣ, ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ದೇವ್ರು ನೋಡ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಓಕೆ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಜ್ಜಿ ಮನೆಯಲ್ಲೇ ಉಳ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಾರ್ನಿಂಗು ಚಿತ್ರಾನ್ನ ಮಾಡಿದರು ಅಮ್ಮ. ಚಿತ್ರಾನ್ನ ತಿಂದ್ಕೊಂಡು ಆಟೋದಲ್ಲಿ ಹೋದ್ವಿ. ಅಜ್ಜಿ ಮಹದೇಶ್ವರನ ಬೆಟ್ಟಕ್ಕೆ ಅಮಾವಾಸ್ಯೆ ಇತ್ತು ಇವತ್ತು. ಮಹದೇಶ್ವರನ ಬೆಟ್ಟಕ್ಕೆ ಹೋದ್ರು. ನಾವು ಊರಿಗೆ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.